ಫಾಸ್ಟ್ ಹೇಯ್ ನೋ ಬಾ ಎಸ್ ಹಾಂ ರೈಟ್ ಫಾಸ್ಟ್ ರೈಟ್ ಹಾಂ ಮಾಡಿ ಇಲ್ಲ ಎಸ್ ಹೊರಬೇಕು ಹಾಂ ಇರಲಿ ಇದು ಪ್ರಾಕ್ಟೀಸ್ ಇರಲಿ ಬಿಡು, ಕೂಲಾಗಿರು. ಅದು ನಿಮ್ಗೆ ಗೊತ್ತಾಯ್ತಲ್ಲ, ತಪ್ಪನ್ನು ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಪ್ರಾಕ್ಟೀಸ್ ಮಾಡೋತ್ತಿಗೆ ಅದೇನು ಅಂತ ಅದು ದೊಡ್ಡ ಶಿಕ್ಷೆ ಅಲ್ಲ ಅದು. ಹಾಂ ಫಾಸ್ಟ್ ಆಡು, ಕೈ ಚಾಚ ಎತ್ತು ಅವ ಕೆಳಗಡೆ ನುಗ್ತಾನೆ ಗೊತ್ತುಂಟಲ್ಲ ನಿಂಗೆ. ಕೈ ಏನು ಮಾಡ್ಬೇಕು ಅವಾಗ ನೀನು ಕೆಳಗೆ ಹಿಡಿಬೇಕು ಅದನ್ನು, ಆಯ್ತಾ? ಹಾಂ ಆಡ ಇನ್ನು ನಾನು ಎಂತ ಹೇಳಿದೆ ನಾನು ನಿಂಗೆ, ಅವನ್ನ ನೋಡ್ಕ ಮತ್ತೆ ಅವಲ್ಲಿ ಬರಲಿ ಅಂತ ಹೇಳಿನ. ಹಾಂ ಯಾಕೆ ಮಿಸ್ ಮಾಡಬೇಡಿ, ಹಾಗೆಲ್ಲ ಮಿಸ್ ಮಾಡಬೇಡಿ, ಚಂದ ಮಾಡಿ. ಹಾಂ ಕರೆಕ್ಟ್ ಸೀರಿಯಸ್ ಕಡೆ ಬಾ, ಈಚೆ ಬಾ. ಹಾಂ ಈಗ 1 2 ಬೋನಸ್ ಅಲ್ಲ, ನೀನು ಹಾಕ್ದಿಲ್ಲ ಹೋಗ್ಯಾ. ಬೋನಸ್ ಹಾಕ್ದವ್ ಕಾಲು ಎತ್ತಬೇಕು ಈಚೆ ಬದಿ, ಕಾಲು ಹಿಂಗೆ ಟಚ್ ಮಾಡ್ರಲ್ಲ, ಕಾಲು ಹಾಕಿ ಈ ಕಾಲು ಎತ್ತಬೇಕು. ಈ ಕಾಲು ಲಿಫ್ಟರ್ ಮಾತ್ರ ಬೋನಸ್, ಇಲ್ಲಿ ಬೋನಸ್ ಅಲ್ಲ. ಹಾಂ ಹೋಗಿ ಇಲ್ಲ ಆಡ್ಲಿ ಬಿಡು. ಎಸ್ ವೆರಿ ಗುಡ್. ಹಾಗೆ ಹಾಂ ಬಾ, ಈಗ ಆಡಿಸಿ ನೀವು ಮೇನ್ ರೈಡ್ ಬಂದ್ರೆ ಆಡಿಸಿ ಇಲ್ಲ ಬೇಡ ಅವ್ನು ಕುಣಿಲಿ, ನೀವು ಕುಣಿಬೇಡಿ. ಅವ್ನು ಕುಣಿದ ನೀವು ಕುಣಿಬೇಡಿ. ಹಾಂ ಎಸ್ ನೀನು ಮತ್ತೆ ಸೇಮ್ ಕೇಸ್ ಮಾಡಿದೆ ಆವಾಗಲೂ, ಸೇಮ್ ಇದು. ಅವ ಅಡಿಗೆ ಹೊತ್ತ ನೀನು ಅಡಿಗೆ ಬಿಡ ಕೈ. 14 ಹಾಂ ಬರಲಿ ಹಾಂ ಈಗಲ್ಲ ಬೇಡ ಅವ ಇತ್ಲ ಮುಖ ಹಾಕೊಂಡಿದ್ದ. ನೋಡ್ಕ ನೀನು ಅವ್ನ ಪೊಸಿಷನ್ ನೋಡ್ಕ, ಕರೆಕ್ಟ್ ಈ ಬದಿ ಮುಖ ಹಾಕೊಂಡವಾಗ ನೀನು ಮುಟ್ಟಕ್ಕೆ ಹೋಗ್ಬೇಡ. ಹಾಂ ಬಾ ರೈಟ್ ಮಾಡಿ ಆಯ್ತು, ಅವ್ನು ಮಾಡ್ತೀನಿ. ಎಸ್ ಬಿಡುಕಿಲ್ಲ. ಎಸ್ ಹೇಳಿದ್ರೆ ಬರ್ಬೇಕು ಅವ ಅಷ್ಟೇ. ಬಾ ನೀ ಬಾ. ಈಗ ಗೊತ್ತಾಯ್ತಲ್ಲ ನಿಮಗೆ, 7 ಜನ ಇರುವತ್ತಿ ಹೆಂಗೆ ಆಡಬೇಕು. 7 ಜನ ಇರುವತ್ತಿ ಹೆಂಗೆ ಆಡಬೇಕು, 6 ಜನ ಇರುವತ್ತಿ ಹೆಂಗೆ ಆಡಬೇಕು, 5 ಜನ ಇದ್ರೆ ಹೆಂಗೆ ಆಡಬೇಕು, 4 ಇದ್ರೆ ಹೆಂಗೆ ಆಡಬೇಕು, 3 ಇದ್ರೆ ಹೆಂಗೆ ಆಡಬೇಕು, 2 ಇದ್ರೆ ಹೆಂಗೆ ಆಡಬೇಕು, ಒಬ್ಬಿದ್ರೆ ಹೆಂಗೆ ಆಡಬೇಕು. ಗೊತ್ತಾಯ್ತಲ್ಲ. ಈಗ ಒಂದು ವೇಳೆ ನೀವು ನಾಳೆಗೆ ಔಟ್ ಅನ್ನಪ್ಪ, ಒಬ್ಬ ಔಟ್ ಅದ, ಕಾರ್ನರ್ ಔಟ್ ಅದ. ಕಾರ್ನರಿಗೆ ನೀವು ಹೋಗಿ ಕಾರ್ನರ್ ಮಾಡೋದಲ್ಲ, ನೀನು ನಿನ್ನ ಕೆಲಸವೇ ಮಾಡು. ಡ್ಯಾಶರ್ ಕೆಲಸ ಮಾಡಬೇಕು. ಗೊತ್ತಾಯ್ತಾ? ನೀನು ಕಾರ್ನರಿಗೆ ಹೋದ್ರೆ ಅಂತ ಹೇಳ, ಈ ಡ್ಯಾಶ್ ವೀಕ್ ಆಗಿಬಿಡ್ತದೆ. ಕಾರ್ನರ್ ಇದ್ರೆ ಇದ್ರೆ ಪಕ್ಕದವ ಮಾಡ್ಕೊಂತ, ನೀವು ಎಂತ ಗೊತ್ತುಂಟ, ಸ್ವಲ್ಪ ಟಚ್ ತಗೊಂತ ಇರಬೇಕು ಯಾವುದೇಳ ಕಾರ್ನರ್. ನೀನು ಸಹ ಆಚೆ ಈಚೆ ಮಾಡ್ಕೊಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಹೇಳಿ, ಒಂದೇಳು ಔಟ್ ಆಗಿಬಿಟ್ರೆ ನೀನೇನು ಮಾಡ್ತೀಯ ಅವಾಗ? ನಾನು ಕಾರ್ನರ್ ಅಲ್ಲ ಅಂತೀಯ, ಸೆಕೆಂಡ್ ಮ್ಯಾನ್ ಅಂತೀಯ. ಅಲ್ಲ, ನಿಂಗೂ ಆ ಟಚ್ ಇರಬೇಕು. ನಿಂಗೂ ಸ್ವಲ್ಪ ಒಂದು 5 ರೈಡಿಗೆ ನೀನು ಮಾಡು, ಒಂದು 5 ರೌಂಡ್ ಮಾಡು, ಒಂದು 5 ರೈಡ್ ನೀ ಮಾಡು, ಒಂದು 5 ರೈಡ್ ಮಾಡು. ಗೊತ್ತಾಯ್ತಾ? ಹಾಂ ಸರಿ. ಹಾಂ ಆಡೀಗ ಕಾಮ. ಹಾಂ ಪಾಯಿಂಟ್ ತರಬೇಕು, ತಲೆಯಲ್ಲೇ ನೆನಪಿರ್ಬೇಕು. ಬೋನಸ್ಸು ಫಸ್ಟು ಕರೆಕ್ಟ್, ನೀನು ರೈಡ್ ಮಾಡಿ ಕರೆಕ್ಟ್. ಫಸ್ಟ್ ನಿನ್ನ ತಲೆ ಏನಿರ್ಬೇಕು ಹೇಳ, ಬೋನಸ್. ಆಮೇಲೆ ಬೋನಸ್ ಫಸ್ಟ್ ಹೋಗಿ ಬೋನಸ್ ತಗೊಳೋದು. ಬೋನಸ್ ಆದರೆ ಹಾಕೋದು, ಬೋನಸ್ ಆದರೆ ಬರೋದು ಸೀದಾ. ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿರ್ತಲ್ಲ, ಕಿಕ್ ಮಾಡಬೇಕು, ಟಚ್ ಮಾಡಬೇಕು. ಇದನ್ನು ಮಾಡ್ಕೊಂಡು ಪಾಯಿಂಟ್ ತರಬೇಕು. ಆಯಿತಾ? ಓಡಿಸ್ಬೇಕು. ನೋಡ್ಕೊ ಎದುರುಗಡೆ ನೋಡ್ಕೊ. ಹಾಂ ಎದುರುಗಡೆ ಆಡ, ಕೈ ಉದ್ದ ಇತ್ತು ಆಡ. ಈಚ್ ಬಾ, ನೀ ಬೀಳ. ಹಾಂ ಇದು ಪ್ರಾಕ್ಟೀಸ. ಹಾಂ ಪ್ರಾಕ್ಟೀಸ್ ಮಾಡೋತಿ, ನೀವು ಬಿದ್ದೆ ಆಟ ಆಡ್ಬೇಕು. ಅಲ್ಲಿದ್ರೆ ನಾಳೆ ಅಭ್ಯಾಸ ಆಗೋದಿಲ್ಲ ಅದು. ಎಸ್ ಕಾಲು ಏನು ಹೇಳಿದೆ ಅವನಿಗೆ ಕೇಳು. ಆ್ಯಂಟಿ ಕ್ರಾಸ್. ಹಾಂ ಅಷ್ಟು ಕಷ್ಟಪಟ್ಟದು ಹೋಯ್ತಾ? ಬೋತದೆ 1.6 ಏನು ಪ್ರಯೋಜನ ಆಯ್ತು? ನೀ ಔಟಲ್ಲ, ಮೇನ್ ರೈಡೇ ಔಟಲ್ಲ. ನೀನು ಆದಷ್ಟು ಸೇಫಾಗಿರ್ಬೇಕು. ಯಾಕೆ ಹೇಳು, ನಮ್ಮ ಇದ್ರಲ್ಲಿ ಮೇನ್ ರೈಡರೇ ನೀನು, ಡ್ಯಾಶರ್ ನೀನೇ ಔಟಾಗಿ ಕೂತ್ಕೊಂಡ್ರೆ ಹೋಗಿಯೇ. ಹಾಂ ರೈಡರ್. ಹಾಂ ಹೆದರ್ಬೇಡ, ಆಡ ಕೈ ಬಿ ಸಾಂಗಿ ಕಿಕ್ಕ. ಕಾಲು ಉದ್ದಕ್ಕೆ ಬಿಡಲ್ಲ, ಕಾಲು ಅಂತ ಕೊಕ್ಕಿ ಮಾಡ್ತೇವೆ. ಕಾಲು ಉದ್ದ ಬಿಡ, ಒದ್ರೆ ಅವ್ನು ಸೊಡ್ಡಿಗೆ ಹೊಡೆಗೆ ಹೋಯ್ಗ ಲಾಟ್ ಅಂದೇಳಿ
ಬ್ಯಾಕ್ ಕಿಕ್ ಎಸ್ ಕಿಕ್ ಉಂಟಲ್ಲ ಇಲ್ಲಿ ನೋಡ ಮಗ ಕಿಕ್ ಉಂಟಲ್ಲ ಇಷ್ಟೇ ಮಾಡೋದಲ್ಲ ಕಿಕ್ ಹಿಂಗೆ ಹೊಡೆದೆ ಅಂದರೆ ಫಾಟ್ ಅಂದೇಳಿ ಅವನು ಸೊಡ್ಡಿಗೆ ಹೋಗಿ ಹೊಡಿ ಹಾಂ ಹಾಗೆ ಬ್ಯಾಕ್ ಕಿಕ್ ಹೊಡೋಕಡ್ಡಿಲ್ಲ ಹಾಂ ನಿನ್ನ ಕಾಲು ಹೋಗ್ತ ಬಟ್ ನೀನು ಅದು ಹೊಡೋದಿಲ್ಲ ಹೊಡಿಬೇಕು ಹಿಡಿದ ಕಿಕ್ ಮಾಡುವಾಗ ಮತ್ತೆ ಈ ಕಡೆ ಡೈರೆಕ್ಷನ್ ನೋಡ್ಕೊಳಕ್ಕೆ ಅವ್ನು ಬರ್ತನಾ ಇಲ್ಲಿ ಅನ್ಕೊಂಡು ಅವ್ನು ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೇನು ಮಾಡ್ಬೇಕಂದ್ರೆ ಕಿಕ್ ಮಾಡಿ ಇಲ್ಲಿ ಬರಬೇಕು ಎಸ್ ಹೊಡಿದ್ಯಾ ಸೆಂಟ್ರಿ ಬಂದು ಕೂಡಲೇ ಕವರೇ ಎರಡು ಸೈಡಿಂದ ಹಾಂ ಏಯ್ ಬೇಡ ಬೇಡ ಹಾಂ ಗಟ್ಬಿಟ್ಟು ನೀನು ಯಾಕೆ ಹಾಂ ನೀವು ಚೇಂಜ್ ಆದ್ರಿ ಹಾಂ ಅದೇ ಎಸ್ ನೋಡ್ಕೋ ಹಾಂ ಕಾಲು ಕೈ ಬಿಡ ಅವ ಈಚೆ ರೈಡ್ ಮಾಡ್ದೋ ಕೈ ಬಿಡ್ಕೊ ಕಾಲು ಹಿಡಿಬೇಕಲ್ಲ ನೋ ಇಲ್ಲಿ ಯಾಕೆ ಬರಲಿ ಅವ ಇನ್ನೂ ಒಳಗೆ ಬರಲಿ ಸೆಂಟ್ರ್ ಬರಲಿ ಹಾಂ ಯಾರನ್ನ ಕರೋಕೆ MJ ಇರುತ್ತಾ ಹಾಂ ಬಿಡೋದಿಲ್ಲ ಸರಿ